ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತೇಳಿ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಮಕ್ಕಳಿದ್ದಷ್ಟು ಆ ಮನೆಯಲ್ಲಿ ಸಂತೋಷ, ಸುಖ, ಶಾಂತಿ, ನೆಮ್ಮದಿ ಎಲ್ಲದೂ ಇರ್ತದೆ ಅನ್ನುವ ಲೆಕ್ಕದಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಮಕ್ಕಳ ಮನೆಯಲ್ಲಿದ್ರೆ ತುಂಬಾ ಸಂತೋಷ ಅಂತೂ ಇರ್ತದೆ, ಶಾಂತಿಗೆ ಸ್ವಲ್ಪ ಭಂಗ ಆಗ್ತದೆ, ಆದ್ರೂ ಕೂಡ ಅದೊಂದು ದೊಡ್ಡ ಸಮಸ್ಯೆ ಅಂತೂ ಅನ್ಸೋಲ್ಲ ಯಾರಿಗೂ. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ, ಬೇರೆ ಬೇರೆ ಕಾರಣಗಳಿಂದಾಗಿ ಮಕ್ಕಳು ಕಮ್ಮಿ ಆಗ್ತಾ ಇದ್ದಾರೆ ಮನೆಯಲ್ಲಿ. ಒಂದು, ಎಲ್ಲರೂ ಡಿವೈಡ್ ಆಗಿ ಹೋಗಿದ್ದಾರೆ. ಮೊದಲೆಲ್ಲಾದ್ರೂ ಅನ್ಡಿವೈಡೆಡ್ ಫ್ಯಾಮಿಲಿ ಇರ್ತಾ ಇತ್ತು. ಸೊ ಮನೆಯಲ್ಲಿ ಜನ ಇರ್ತಾ ಇದ್ರು, ಮಕ್ಕಳನ್ನ ನೋಡ್ಕೊಳ್ಳಿ ಸಮಸ್ಯೆ ಇರಲಿಲ್ಲ. ಸೊ ಎಲ್ರಿಗೂ 3-4 ಈ ಥರದಲ್ಲಿ ಇತ್ತು ಹಿಂದಿನ ಕಾಲದಲ್ಲಿ. ಆದರೆ ಕ್ರಮೇಣವಾಗಿ ಏನಾಯಿತು, ಒಂದು ಎಲ್ಲರೂ ಪಾಲು ಈ ಥರ ಮಾಡ್ಕೊಂಡು ಸಪ್ರೇಟ್ ಆಗಿ ಇರ್ಲಿಕ್ಕೆ ಶುರುವಾದ್ರು. ಅದಾದ್ಮೇಲೆ ಮದುವೆ ಆದ ತಕ್ಷಣ ಆತ ಬೇರೆ ಮನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದೆ. ಈ ರೀತಿಯಲ್ಲಿ ಮೈಕ್ರೋ ಫ್ಯಾಮಿಲೀಸ್ ಆಗ್ಲಿಕ್ಕೆ ಶುರುವಾಯಿತು. ಈ ಮೈಕ್ರೋ ಫ್ಯಾಮಿಲೀಸ್ ಆದಮೇಲೆ ಏನಾಗುತ್ತೆ ಸಮಸ್ಯೆ, ಎಲ್ಲರೂ 1 ಅಥವಾ 2 ಮಕ್ಕಳು ಸಾಕು ಅನ್ನುವ ಲೆವೆಲ್ಗೆ ಹೋದರು. ಈಗ ಹೆಚ್ಚಿನ ಕುಟುಂಬಗಳಲ್ಲಿ ಏನು ಒಂದೇ ಮಗು ಸಾಕು ಅಂತ ಹೇಳ್ಕೊಂಡು ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮೊದಲು ಯಾವ ರೀತಿ ಇತ್ತು ಅಂದರೆ ಈ ಕುಟುಂಬ ಕಲ್ಯಾಣ ಯೋಜನೆ ಎಲ್ಲ ಜಾರಿ ಆಯ್ತಲ್ಲ, ಆ ಸಂದರ್ಭದಲ್ಲಿ 1 ಬೇಕು, 2 ಬೇಕು, 3 ಮ್ಯಾಕ್ಸಿಮಮ್ ಅನ್ನೋ ರೀತಿಯಲ್ಲಿ ಇದ್ದಿತ್ತು. ಕೊನೆಗೆ ನಾವಿಬ್ಬರು ನಮಗಿಬ್ಬರು ಅಂತೇಳಿ ಶುರು ಮಾಡಿದ್ರು. ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರಿದ್ರೆ ಅವ್ರಿಗೆ 2 ಮಕ್ಕಳು ಸಾಕು, ಗಂಡೊಂದು ಹೆಣ್ಣೊಂದು, ಅಂದರೆ ಆರ್ತಿಗೊಬ್ಬಳು ಕೀರ್ತಿಗೊಬ್ಬ ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಶುರುವಾಯಿತು. ಇದು ಇದೇ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇತ್ತು. ಆದರೆ ಈಗೀಗ ಏನಾಗಿದೆ, ನಿಮಗೆ ಪರಿಸ್ಥಿತಿ ಗೊತ್ತಿದೆ. ಯಾಕಂದರೆ ಯಾರೇ ಆಗಲಿ ಮಕ್ಕಳನ್ನ ಜಾಸ್ತಿ ಮಾಡ್ಕೊಳ್ಳಿ ಬಹಳಷ್ಟು ಹೆದರುಕೊಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಬಹಳಷ್ಟು ಸಮಸ್ಯೆ ಉಂಟಾಗೋದು ಯಾವಾಗ ಅಂದರೆ ಅವರ ಎಜುಕೇಷನ್ ವಿಷಯಕ್ಕೆ ಬಂದಾಗ. ಯಾಕಂದ್ರೆ ಎಲ್ಲೆಲ್ಲೋ ಶಾಲೆ ಸೇರಿಸ್ಲಿಕ್ಕೆ ಆಗಲ್ಲ. ಒಂದು ಮಗು ಇದ್ದರೆ ಅದಕ್ಕೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಲೇಬೇಕು. ಯಾಕಂದರೆ ತುಂಬ ಕಾಂಪಿಟೇಟಿವ್ ಆಗಿದೆ ವರ್ಲ್ಡ್. ಈ ರೀತಿಯಾದ ಸಮಸ್ಯೆ ಇದೆ. ಹಾಗಾಗಿ ಎಲ್ಲರೂ ಕೂಡ 1 ಮಗು ಸಾಕು ಅನ್ನುವ ಲೆವೆಲ್ಗೆ ಬಂದಿದ್ದಾರೆ. ಆದರೂ ಕೂಡ ಭಾರತದಲ್ಲಿ ಜನಸಂಖ್ಯೆ ಏನು ಕಮ್ಮಿ ಆಗಿಲ್ಲ, 140 ಕೋಟಿ ಇದೆ ಈಗ ಸದ್ಯದಲ್ಲಿ. ಆದರೂ ಕೂಡ ಇಲ್ಲಿಗ ಒಂದು ಹೊಸ ಸಮಸ್ಯೆ ಇರೋದೇನೆಂದರೆ, ಹಿಂದೂಗಳ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅನ್ನೋದು ಕೆಲವರ ಆತಂಕಕ್ಕೆ ಕಾರಣ ಆಗಿದೆ. ಅದೇ ರೀತಿಯಲ್ಲಿ ಬೇರೆಯವರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದೊಂದು ನೆನ್ಪಿಟ್ಕೊಂಡಿರಿ, ಭಾರತ ಏನಾದ್ರು ಸ್ವಲ್ಪ ನೆಮ್ಮದಿಯಾಗಿದೆ ಅಂತೇಳಿ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರು. ಹಾಗಾಗಿ ಹಿಂದೂಗಳು ಇರುವಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿ ಇದ್ದೇ ಇರ್ತದೆ. ಯಾಕಂದ್ರೆ ನಾವು ಅಷ್ಟೊಂದು ಗಲಾಟೆ ಗೌಜಿಗೆಲ್ಲ ಹೋಗೋದಿಲ್ಲ. ಹಾಗಾಗಿ ಶಾಂತಿ ನೆಮ್ಮದಿ ಎಲ್ಲದೂ ಇದ್ದೇ ಇರ್ತದೆ. ಆದರೆ ಬೇರೆಯವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹಿಂದೂಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇದು ಹಲವರ ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ RSSನ ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಅವರು ಒಂದು ಸ್ಪೀಚ್ ಮಾಡ್ತಾ ಹೇಳಿದ್ರು. ಅವರ ನಾಗ್ಪುರದಲ್ಲಿ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಕರೆಯನ್ನು ಕೊಟ್ಟರು. ಅದು ಏನು ಅಂತೇಳಿ ಹೇಳಿದ್ರೆ, ಒಂದು ಕುಟುಂಬ ಕಮ್ಮಿ ಅಂದ್ರೂ 3 ಮಕ್ಕಳನ್ನಾದ್ರೂ ಹೊಂದಿರಬೇಕಾಗ್ತದೆ ಅಂತೇಳಿ ಹೇಳಿದ್ರು. ಅಂದ್ರೆ ಆ ಮುಖಾಂತರ ಇವ್ರು ಏನು ಹೇಳ್ತಾ ಇದ್ರು ಅಂದ್ರೆ, ಈಗ 1ಕ್ಕೆ ನಿಲ್ಸಿದಾರಲ್ಲ, ಎಲ್ಲರೂ 3ನೇ ಮಗುವಿನವರೆಗೂ ನೀವು ಪ್ರಯತ್ನ ಪಡಿ, ಇಲ್ಲ ಅಂದ್ರೆ ಸಮಾಜ ನಶಿಸಬಹುದು, ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ವೈಜ್ಞಾನಿಕವಾದಂತಹ ಕಾರಣ ಕೂಡ ಕೊಟ್ಟರು. ಅದೇನು ಅಂತ ಹೇಳಿದ್ರೆ, ಯಾವುದೇ ದೇಶ ಆಗಲಿ ಅದರ ಜನಸಂಖ್ಯೆ 2.1% ಲೆಕ್ಕದಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ, ಅಂದ್ರೆ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ಆ ದೇಶದಲ್ಲಿ ದುಡಿಯುವ ಜನ ಇದೆಲ್ಲದು ಸರಿಯಾದ ರೀತಿಯಲ್ಲಿ ಸಿಗ್ತಾರೆ. ಅಂದ್ರೆ ಇಲ್ಲದಿದ್ರೆ ಏನಾಗುತ್ತೆ, ಸ್ವಲ್ಪ ವರ್ಷ ಹೋದ ಮೇಲೆ ವಯಸ್ಕರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ಏನಾಗುತ್ತೆ, ವಯಸ್ಕರ ಸಾಮಾನ್ಯವಾಗಿ 60 ವರ್ಷ 70 ವರ್ಷ ಆದ್ಮೇಲೆ ಅವ್ರಿಗೆ ದುಡಿಲಿಕ್ಕೆ ಆಗಲ್ಲ, ರಿಟೈರ್ಮೆಂಟ್ ತಗೊಳ್ತಾರೆ. ಆಗ ಏನಾಗುತ್ತೆ, ಅವ್ರು ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೆಲವೊಂದು ದೃಷ್ಟಿಯಲ್ಲಿ ಹೊರೆ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಆದರೆ ಯುವ ಶಕ್ತಿ ಸರಿಯಾದ ರೀತಿಯಲ್ಲಿ ಇದ್ರೆ ಆಗ ಅವರಲ್ಲಿ ದುಡಿಯೋ ಕೈಗಳಿರ್ತದೆ, ಆವಾಗ ಯಾವುದೇ ಸಮಸ್ಯೆ ಇರಲ್ಲ. ಈಗ ಒಂದು ಮನೆಯಲ್ಲಿ 4 ಜನ ಏಜ್ ಆದವ್ರು ಇದ್ರು ಅಂತ ಇಟ್ಕೊಳ್ಳಿ, ಯಾರೋ ದುಡಿಯೋರು 1 ಅಥವಾ 2 ಇರ್ತಾರೆ ಅಂದ್ರೆ ಆ ಕುಟುಂಬವನ್ನು ಅವ್ರನ್ನ ಮ್ಯಾನೇಜ್ ಮಾಡಿ ಬಹಳ ಕಷ್ಟ ಆಗ್ತದೆ. ಈ ದೃಷ್ಟಿಯಲ್ಲಿ ಅವ್ರು ಹೇಳಿದ್ರೆ, ಇದು ಕೂಡ ವಿಶ್ವಸಂಸ್ಥೆಯಲ್ಲಿ ಕೂಡ ಈಗಾಗಲೇ ಹಿಂದಿನ ದಿನಗಳಲ್ಲಿ ಕೂಡ ವಿಶ್ವಸಂಸ್ಥೆಯಲ್ಲಿ ಕೂಡ ಈ ವಿಷಯ ಪ್ರಸ್ತಾಪ ಆಗಿತ್ತು. ವಿಶ್ವಸಂಸ್ಥೆಯವರು ಕೂಡ ಹೇಳ್ತಾ ಇದ್ದಾರೆ 2.1% ಅಲ್ಲಿ ಗ್ರೋತ್ ರೇಟ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಜನಸಂಖ್ಯೆ ಆ ಥರ ಇದ್ರೆ ಆ ದೇಶದಲ್ಲಿ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು. ಆದರೆ ಈಗ ಮೋಹನ್ ಭಾಗವತ್ ಅವರು ಕೊಟ್ಟಂತಹ ಈ ಒಂದು ಹೇಳಿಕೆ ಇದೆಯಲ್ಲ, ಇದು ಈಗ ಬಹಳಷ್ಟು ವಿವಾದದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಕೆಲವರು ಇದನ್ನ ಸ್ವಾಗತಿಸಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೆ ಈ ಕುಟುಂಬ ಯೋಜನೆ ಇದನ್ನೆಲ್ಲ ನಾವು ಫಾಲೋ ಮಾಡಲ್ಲ. ಯಾಕಂದ್ರೆ ಮಕ್ಕಳನ್ನ ಕೊಡೋದು ದೇವರು ಅಂತೇಳಿ ಹೇಳ್ಕೊಂಡು ಕೆಲವರು ತಮ್ಮ ಸಂತತಿಯನ್ನು ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ರು. ಈಗ ಅಂಥವರೇ ಇದಕ್ಕೆ ಅಬ್ಜೆಕ್ಷನ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ವೇಳೆ ಮಕ್ಕಳು ಜಾಸ್ತಿ ಆದರೆ ಅವರ ಖರ್ಚನ್ನ ಸರ್ಕಾರ ನೋಡ್ಕೊಳ್ತದ, ಒಂದು ಮಗು ಹುಟ್ಟಿದ ತಕ್ಷಣ ಸರ್ಕಾರ ಅವ್ರ ಹೆಸರಲ್ಲಿ ಡೆಪಾಸಿಟ್ ಇಡ್ತದ ಅಂತ ಹೇಳ್ಕೊಂಡು OIC ಈಗ ಕ್ವಶನ್ ಮಾಡ್ತಾ ಇದ್ದಾರೆ. ಇದೇ OIC ಏಕರೂಪ ನಾಗರಿಕ ಸಂಹಿತೆಗೆ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ 1 ನೇಷನ್ 1 ಲಾ ಅಂತೇಳಿ ಏನಿದೆ ಅದನ್ನು ಅವರು ವಿರೋಧಿಸ್ತಾರೆ. ಆದ್ರೆ ಈಗ ಹಿಂದೂ ಸಂಘಟನೆಗಳು ಇದನ್ನ ಸ್ವಾಗತಿಸಿದ್ದಾರೆ. ಬಹಳಷ್ಟು ಜನ ಇದನ್ನ ಸ್ವಾಗತಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳೋದು ಸರಿ ಇದೆ, ಇಲ್ಲದಿದ್ರೆ ಭಾರತ ದೇಶದಲ್ಲಿ ಹಿಂದೂಗಳು ನಶಿಸಬಹುದು, ಆವಾಗ ಸಮಸ್ಯೆ ಆಗ್ತದೆ ಅಂತೇಳಿ ಹೇಳಿದ್ರು. ಆದ್ರೆ ಇವತ್ತೊಬ್ಬರದ್ದು ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ, ಯಾರೋ ಸಾಮಾಜಿಕ ಕಾರ್ಯಕರ್ತೆ ಅವರು ಒಂದು ಹೇಳಿದ್ದಾರೆ, ಪುನಃ ಹೆಂಗಸರು ಮಕ್ಕಳನ್ನ ಹೆರುವಂತಹ ಮೆಷಿನ್ ಆಗ್ಬೇಕಾ ಅಂತ ಹೇಳ್ಕೊಂಡು ಕೂಡ ಕ್ವಶನ್ ಮಾಡಿದ್ದಾರೆ. ಇದು ಕೂಡ ಒಂದು ರೀತಿಯ ಸಮಸ್ಯೆ. ಯಾಕಂದ್ರೆ ಈಗ ಹೆಚ್ಚಿನ ಮಹಿಳೆಯರಿದ್ದಾರಲ್ಲ, ಅವರು ಎಲ್ಲರೂ ಗಂಡಸರಿಗೆ ಸಮಾನವಾಗಿ ದುಡಿತಾ ಇದ್ದಾರೆ ಅವರು. ಯಾಕಂದ್ರೆ ಮೊದಲಾದ್ರೆ ಹೆಂಗಸರು ಮನೆಯಲ್ಲಿ ಇರಬೇಕು ಈ ತರ ಎಲ್ಲ ಇತ್ತು. ಆದ್ರೆ ಈಗ ಆ ತರ ಇಲ್ಲ, ಹೆಂಗಸರು ದುಡಿತಾ ಇದ್ದಾರೆ. ಈಗ ಓಕೆ, ಅವರಿಗೆ ಮೆಟರ್ನಿಟಿ ಲೀವ್ ಕೊಡ್ತಾರೆ,
ಎಲ್ಲದೂ ಇದೆ. ಮಕ್ಕಳನ್ನ ಪೋಷಣೆ ಮಾಡ್ಲಿಕ್ಕೆ ಲೀವ್ ಸಿಗುತ್ತೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಆದ್ರೆ ಅವರಿಗೆ ಸಪರೇಟ್ ಆದಂತಹ ಬೇರೆ ಬೇರೆ ಫೆಸಿಲಿಟೀಸ್ ಕೂಡ ಕೊಡ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ದುಡಿಯೋ ಮಹಿಳೆ ಪ್ರತಿ ಬಾರಿ ಹೆರಿಗೆ ಅಂತ ಹೇಳ್ಕೊಂಡು ರಜೆ ಹಾಕಿದ್ರೆ ಅವಾಗ ಕೂಡ ಸಮಸ್ಯೆ ಬರ್ತದೆ. ಈ ಸಮಸ್ಯೆಗಳ ಬಗ್ಗೆ ಕೂಡ ಸ್ವಲ್ಪ ಅವಲೋಕನ ಮಾಡ್ಬೇಕಾಗಿ ಬರ್ತದೆ. ಅಂದ್ರೆ ಅವ್ರು ಹೇಳಿರೋದು ಒಂದ್ ರೀತಿಯಲ್ಲಿ ಸರಿ ಇದೆ, ಮಕ್ಕಳನ್ನ ಹೆರುವ ಮೆಷಿನ್ ಅಂತ ಕೇಳಿದ್ರಲ್ಲ ಅದು ಸರಿ ಇದೆ. ಬಟ್ ಇದೇ ಮಾತನ್ನ ಇನ್ನೊಂದು ಕೋಮಿನವರಿಗೆ ಇವ್ರು ಕೇಳೋ ಹಾಗಿಲ್ಲ. ಕೇಳಿದ್ರದು ಬಹುದೊಡ್ಡದಾದ ಸಮಸ್ಯೆ ಉಂಟಾಗ್ಬಿಡ್ತದೆ ಅವರಿಗೆ. ಇದ್ರ ಜೊತೆಯಲ್ಲಿ ಈಗ ಮೋಹನ್ ಭಾಗವತ್ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ ಒಂದು ಗೊತ್ತಿರಬಹುದು, ಈಗ ಭಾರತ ದೇಶದಲ್ಲಿ ಓಕೆ ಇಷ್ಟೊಂದು ಜನಸಂಖ್ಯೆ ಇದೆ, ಇಡೀ ವಿಶ್ವಕ್ಕೆ ಭಾರತ ತನ್ನ ಮ್ಯಾನ್ ಪವರ್ ಅನ್ನ ಸಪ್ಲೈ ಮಾಡ್ತಾ ಇದೆ. ಅಂದ್ರೆ ದುಡಿಯುವ ಕೈಗಳು ಬೇಕು ಅಂದ್ರೆ ಅವರು ಭಾರತದತ್ತ ನೋಡ್ತಾರೆ. ಅದಕ್ಕೆ ಒಂದು ಮುಖ್ಯ ಕಾರಣ ಅವರಲ್ಲಿರುವಂತಹ ಒಂದು ಒಬಿಡಿಯನ್ಸ್ ಇರ್ಬೋದು. ಅದೇ ರೀತಿಯಲ್ಲಿ ತುಂಬಾ ಕಮ್ಮಿ ಸಂಬಳಕ್ಕೆ ಇವ್ರು ಕೆಲಸ ಮಾಡ್ಲಿ ತಯಾರಿರ್ತಾರೆ. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಆ ಥರ ಇರ್ತದೆ. ಒಂದು ಸೇವಿಂಗ್ ಮಾಡ್ಕೊಂಡು ಹೋಗ್ತೇವೆ, ಇನ್ನೊಂದು ಎಷ್ಟು ಸಂಬಳ ಸಿಕ್ಕಿದ್ರು ಅದರಲ್ಲೇ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿ ನಮ್ಗೆ ಗೊತ್ತಿದೆ. ಹಾಗಾಗಿ ಭಾರತ ದೇಶದ ಲೇಬರ್ಸೋ ಇರ್ಬೋದು ಅಥವಾ ಯಾವುದೇ ರೀತಿಯಾದಂಥ IT ಫೀಲ್ಡಲ್ಲಿ ಇರ್ಬೋದು, BT ಫೀಲ್ಡ್ ಇರ್ಬೋದು, ಯಾವುದಾದ್ರೂ ಕೂಡ ಅವ್ರು ಫಸ್ಟ್ ನೋಡೋದು ಭಾರತದತ್ತ. ಇದು ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಈಗ ಯುರೋಪ್ಗಳಲ್ಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಜನನ ಪ್ರಮಾಣ ತುಂಬಾ ಕಮ್ಮಿ ಆಗಿದೆ. ಹಾಗಾಗಿ ಅಲ್ಲಿ ದೊಡ್ಡ ದೊಡ್ಡ ದೇಶಗಳಲ್ಲಿ ಜನಸಂಖ್ಯೆ ತುಂಬಾ ಕಮ್ಮಿ ಇದೆ. ಅವರು ಸಂಪೂರ್ಣವಾಗಿ ಅಲ್ಲಿಯ ಲೇಬರ್ ಕ್ಲಾಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಆಗಲಿ ದುಡಿಲಿಕ್ಕಾಗಿ ಅವರು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಮೈಗ್ರೇಷನ್ ಕೂಡ ಜಾಸ್ತಿ ಆಗಿದೆ. ಅಂದ್ರೆ ಅಲ್ಲಿಗೆ ವಲಸೆ ಹೋಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆದ್ರೆ ಇಲ್ಲಿ ಕೂಡ ಇರುವಂತಹ ದೊಡ್ಡ ಸಮಸ್ಯೆ ಅಂದ್ರೆ ಅಲ್ಲಿ ಈಗಾಗಲೇ ಇಲ್ಲಿಗಲ್ ಆಗಿ ಮೈಗ್ರೇಟ್ ಆಗ್ತಾರಲ್ಲ, ಅಂದ್ರೆ ಬೇರೆ ಬೇರೆ ಕಳ್ಳ ಮಾರ್ಗದಿಂದ ಅಲ್ಲಿ ಜನರು ಹೋಗ್ತಾರೆ. ಅದ್ರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಮುಸ್ಲಿಂ ಕಂಟ್ರಿಗಳಿಂದ ಆ ದೇಶಗಳಿಗೆ ಜಾಸ್ತಿ ಜನ ಹೋಗ್ತಾ ಇದ್ದಾರೆ. ಅವರು ಹೋಗ್ತಾ ಇರುವಂತ ಕಾರಣಗಳು ಬೇರೆ ಬೇರೆ ಇದೆ. ಯಾಕಂದ್ರೆ ಆ ದೇಶಗಳಲ್ಲಿ ಅಶಾಂತಿ ಇದೆ, ಅಲ್ಲಿ ಒಳ ಜಗಳಗಳು ನಡೀತದೆ, ಈ ತರ ಬಹಳಷ್ಟು ಸಮಸ್ಯೆಗಳಿದೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ದೇಶಕ್ಕೆ ಆಶ್ರಯವನ್ನು ಕೋರ್ಕೊಂಡು ಕೂಡ ಹೋಗ್ತಾರೆ. ಅಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಕೂಡ ಇವ್ರು ಮಾಡ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಅಲ್ಲಿ ಇವ್ರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಇವರಲ್ಲಿ ಶರಿಯಾ ಲಾ ಬೇಕು ಅಂತ ಹೇಳ್ತಾರೆ. ಈ ದೇಶ ನಮ್ದು ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ನಮ್ಗೆ ಸಪರೇಟ್ ಕಂಟ್ರಿ ಬೇಕು ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಇಂಗ್ಲೆಂಡ್ ನಲ್ಲಿ ಈ ಸಮಸ್ಯೆ ಬಹುದೊಡ್ಡದಾಗಿ ಕಾಣಿಸ್ಕೊಳ್ತಾ ಇದೆ. ಅಲ್ಲಿ ಈಗಾಗಲೇ ಬಹಳಷ್ಟು ಸ್ಟ್ರೈಕ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಶರಿಯಾ ಕಾನೂನು ಜಾರಿ ಆಗ್ಬೇಕು ಅಂತ ಹೇಳಿ ಶುರು ಮಾಡಿದ್ದಾರೆ. ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನ ಯುರೋಪ್ ದೇಶಗಳು ಈಗಾಗಲೇ ಫೇಸ್ ಮಾಡ್ತಾ ಇದ್ದಾವೆ. ಆದ್ರೆ ಇಲ್ಲಿ ಈ ಸಮಸ್ಯೆ ಉಂಟಾಗ್ತಾ ಇರಲಿಕ್ಕೆ ಭಾರತೀಯರಂತೂ ಎಲ್ಲಿಯೂ ಕೂಡ ಕಾರಣರಲ್ಲ. ಯಾಕಂದ್ರೆ ಭಾರತದ ಮುಸ್ಲಿಮರಾಗಿರ್ಲಿ, ಹಿಂದೂಗಳಾಗಿರ್ಲಿ ಅಥವಾ ಕ್ರೈಸ್ತರಾಗಿರ್ಲಿ, ಇವರು ಎಲ್ಲಿ ಹೋದ್ರು ಕೂಡ ಅಲ್ಲಿಯ ಕಾನೂನುಗಳಿಗೆ ಬೆಲೆ ಕೊಡ್ತಾರೆ. ಅದೇ ರೀತಿಯಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತಾರೆ ಕೂಡ. ಹಾಗಾಗಿ ಭಾರತೀಯರ ಬಗ್ಗೆ ಎಲ್ಲಿಯೂ ಸಮಸ್ಯೆ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಪಾಕಿಸ್ತಾನದಿಂದ ಹೋಗಿರುವಂತಹ ಮುಸಲ್ಮಾನರನ್ನ ಬಹಳಷ್ಟು ದೇಶಗಳಿಂದ ಓಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಯುರೋಪ್ ದೇಶಗಳಲ್ಲೂ ಕೂಡ ಅಲ್ಲಿಯ ಮೂಲ ನಿವಾಸಿಗಳು, ಅಲ್ಲಿಯ ಜನರು ಯಾರಿದ್ದಾರೆ ಅವರು ಈ ಮೈಗ್ರೇಷನ್ ಆಗಿ ಬರ್ತಾರಲ್ಲ, ಅವ್ರ ವಿರುದ್ಧವಾಗಿ ಗಲಾಭೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ವೀಸಾ ಕೊಡಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ, ಅಥವಾ ಆಶ್ರಯವನ್ನು ಕೊಡಬೇಡಿ, ಅವ್ರನ್ನ ತಕ್ಷಣ ಇಲ್ಲಿಂದ ಓಡಿಸಿ ಅಂತ ಹೇಳ್ಕೊಂಡು ಕೂಡ ಅವ್ರಿಗೆ ಮೇಲೆ ಪ್ರೆಷರ್ ಹಾಕಿ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಯಾವುದೇ ದೇಶದಲ್ಲಾಗ್ಲಿ ಜನಸಂಖ್ಯೆಯ ಪ್ರಮಾಣ ಕಮ್ಮಿ ಆಗ್ತಾ ಜನನ ಪ್ರಮಾಣ ಕಮ್ಮಿ ಆಗ್ತಾ ಬಂದಾಗ ಕೆಲ ದಿನಗಳಲ್ಲಿ ಸಮಸ್ಯೆಗಳು ಉಂಟಾಗ್ತದೆ. ಈಗ ಭಾರತದಲ್ಲೂ ಕೂಡ ಅಷ್ಟೇ, ಹಿಂದೂಗಳಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಜನನ ಪ್ರಮಾಣ ತುಂಬಾ ಕಮ್ಮಿ ಆಗಿದೆ. ಕೆಲವರು ಮಕ್ಕಳನ್ನೇ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ, ಯಾಕಂದ್ರೆ ಅವರ ಎಜುಕೇಶನ್ ಇಂಥದ್ದೆಲ್ಲ ನೋಡ್ಕೋಬೇಕಾ ಆಗಲ್ಲ ಅಂತೇಳಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಬಹುದೊಡ್ಡದಾದಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ ಎಜುಕೇಶನ್, ವಿದ್ಯಾಭ್ಯಾಸ ಕೊಡಬೇಕು ಅಂದ್ರೆ ಬಹಳಷ್ಟು ಕಾಸ್ಟ್ಲಿ ಅನಿಸ್ತಾ ಇದೆ. ಓಕೆ, ಈಗ ಮೋಹನ್ ಭಾಗವತ್ ಅವರು ಈ ರೀತಿ ಹೇಳಿದ್ರು, ಒಂದು ಫ್ಯಾಮಿಲಿಗೆ 3 ಮಕ್ಕಳು ಇರೋ ಒಂದು ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಜುಕೇಶನ್ ವಿಷಯ ಬಂದಾಗ ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂಥ ಸೌಲಭ್ಯ ಸಿಗೋದಿಲ್ಲ. ಅದೇ ರೀತಿಯಲ್ಲಿ ಸ್ವಲ್ಪ ಹೈಯರ್ ಎಜುಕೇಶನ್ಗೆ ಹೋದಾಗ ಅಲ್ಲಿರುವಂತಹ ಡೊನೇಷನ್ ಇರ್ಬೋದು, ಫೀಸ್ ಇರ್ಬೋದು, ಅದನ್ನ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಂದು ಮಗುವನ್ನ ಸಾಕೋದೇ ಬಹಳಷ್ಟು ಕಷ್ಟ ಆಗ್ತದೆ. ಅಂಥದ್ರಲ್ಲಿ 2-3 ಮಕ್ಕಳಂದ್ರೆ ತುಂಬಾ ಬಹುದೊಡ್ಡ ಹೊರೆ ಆ ಫ್ಯಾಮಿಲಿ ಮೇಲೆ ಬೀಳ್ತದೆ. ಆದ್ರಿಂದ ಬಹಳಷ್ಟು ಜನ ಯೋಚನೆ ಮಾಡ್ತಾರೆ, ಯಾಕಂದ್ರೆ ಎಜುಕೇಶನ್ ಮುಖ್ಯವಾಗಿರೋದ್ರಿಂದ ಯೋಚನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರು ಕ್ರಮ ಕೈಗೊಳ್ಬೇಕಾಗ್ತದೆ. ಈಗ ಸರ್ಕಾರಿ ಶಾಲೆಗಳನ್ನ ಉತ್ತಮ ಪಡಿಸಬೇಕು, ಅಭಿವೃದ್ಧಿ ಪಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಫ್ರೀ ಎಜುಕೇಶನ್ ಎಲ್ರಿಗೂ ಕೊಡಬೇಕು. ಈ ರೀತಿಯನ್ನು ಮಾಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಫ್ರೀ ಬೀಸ್ನೆಲ್ಲ ಕೊಡೋ ಬದಲಿಗೆ ಎಜುಕೇಶನ್ ಮೇಲೆ ಇವ್ರು ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತವಾಗಿ ಹಿಂದೂ ಸಮಾಜ ಅಭಿವೃದ್ಧಿ ಆಗ್ತದೆ. ಇವ್ರು ಹೇಳ್ತಾ ಇದ್ದಾರೆ ನಶಿಸ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋ ಸಾಧ್ಯತೆಗಳು ಖಂಡಿತವಾಗಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗೇನೆ ಇನ್ನೊಂದು ಸಮೀಕ್ಷೆ ಪ್ರಕಾರ 2065 ಅಥವಾ 67ರ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ವಯಸ್ಕರ ಸಂಖ್ಯೆ ಜಾಸ್ತಿಯಾಗಿ ಯುವಕರ ಸಂಖ್ಯೆ ತುಂಬಾ ಕಮ್ಮಿ ಆಗುತ್ತೆ. ಆಗ ಇಲ್ಲಿ ಸಮಸ್ಯೆ ಉಂಟಾಗ್ತದೆ. ಇದೇ ವಿಷಯವನ್ನ ಮುಖ್ಯವಾಗಿ ಇಟ್ಕೊಂಡು ಮೋಹನ್ ಭಾಗವತ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಆದ್ರೆ ಅವರ ಹೇಳಿಕೆಯನ್ನ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದವ್ರು ಗೊತ್ತಿದೆಯಲ್ಲ ನಿಮ್ಗೆ, ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂತ ಕೊಡೋದು. ಮೋಹನ್ ಭಾಗವತ್ ಅವರು ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ಅದನ್ನ ಅವ್ರು ವಿರೋಧಿಸಲೇಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಹಿಂದೂ ಜನಸಂಖ್ಯೆಯನ್ನ ಜಾಸ್ತಿ ಮಾಡ್ಕೋಬೇಕು ಅಂತಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಇದನ್ನ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ನವ್ರು ಕ್ವಶನ್ ಮಾಡಿಯೇ ಮಾಡ್ತಾರೆ. ಈಗಾಗಲೇ ಅವ್ರ ಕಡೆಯಿಂದ ಕೂಡ ಒಂದು ಸ್ಟೇಟ್ಮೆಂಟ್ ಕೂಡ ಬಂದ್ಬಿಟ್ಟಿದೆ. ಈ ರೀತಿ ಯಾಕೆ ಹೇಳ್ತಾ ಇದ್ದಾರೆ, ಮೊದಲೇ ಇಲ್ಲಿ
ಜನಸಂಖ್ಯೆ ಜಾಸ್ತಿ ಆಗ್ತದೆ, ಅವರಿಗೆ ತಿನ್ಲಿಕ್ಕೆ ಏನ್ ಮಾಡ್ತೀರಾ, ಎಜುಕೇಶನ್ಗೆ ಏನ್ ಮಾಡ್ತೀರಾ, ಇರ್ಲಿಕ್ಕೆ ಏನ್ ಮಾಡ್ತೀರಾ, ಈ ರೀತಿಯಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ಪ್ರಶ್ನೆನ ಅವರು ಇನ್ನೊಂದು ಕೋಮಿನವ್ರ ಹತ್ರ ಕೇಳೋದಿಲ್ಲ. ಅದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಅದೇ ರೀತಿಯಲ್ಲಿ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಕೂಡ ಇದನ್ನ ಖಂಡಿಸಿದ್ದಾರೆ. ಅದೇ ರೀತಿಯಲ್ಲಿ ಅಸಾದುದ್ದೀನ್ ಓವೈಸಿ ಕೂಡ ಈ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಅವ್ರು ಯಾವ ರೀತಿ ಹೇಳಿದ್ರು ಅಂತ ನಿಮ್ಗೆ ಆವಾಗಲೇ ಹೇಳಿದೆ. ಮುಸಲ್ಮಾನರ ವಿಷಯದಲ್ಲಿ ಅವ್ರು ಮಾತಾಡಲ್ಲ, ಯಾಕಂದ್ರೆ ಅದು ಅಲ್ಲಾಹ್ ಕೊಡೋದು ಅಂತ ಹೇಳ್ತಾರೆ. ಆದ್ರೆ ಹಿಂದೂಗಳ ವಿಷಯ ಬಂದಾಗ ಅದರಿಂದಾಗಿ ದೇಶದಲ್ಲಿ ಸಮಸ್ಯೆ ಆಗ್ತದೆ, ಪ್ರತಿ ಮಗುವಿನ ಖರ್ಚನ್ನು ಇವ್ರು ನೋಡ್ಕೊಂತಾರೆ, ಈ ರೀತಿ ಎಲ್ಲ ಕ್ವಶನ್ ಮಾಡ್ತಾರೆ. ಏನೇ ಇರಲಿ, ಒಟ್ಟಾದ ಮೇಲೆ ಮೋಹನ್ ಭಾಗವತ್ ಅವರು ಹೇಳಿರುವಂತಹ ವಿಷಯ ಆಕ್ಚುಲಿ ಸರಿಯಾಗಿದೆ. ಅಂದ್ರೆ 2.1% ಲೆಕ್ಕದಲ್ಲಿ ಗ್ರೋತ್ ಇದ್ರೆ ಸರಿಯಾಗಿರ್ತದೆ ಅಂತಕೊಂಡೆ ಹೇಳಿದ್ದಾರೆ. ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂತಹದ್ದು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ತುಂಬಾ ಕಮ್ಮಿ ಆಗ್ತದೆ, ಅದ್ರ ಜೊತೆಲಿ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತದೆ, ಇಲ್ಲ ಸಮತೋಲನ ತಪ್ಪಿ ಹೋಗುತ್ತೆ ಭಾರತ ದೇಶದಲ್ಲಿ. ಇದರಿಂದಾಗಿ ಅವರು ಈ ರೀತಿಯಲ್ಲಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ಮೋಹನ್ ಭಾಗವತ್ ಅವರು ಕೊಟ್ಟಿರುವಂತಹ ಈ ಹೇಳಿಕೆಯ ಬಗ್ಗೆ ನನ್ಗೆ ಗೊತ್ತಿದ್ದಂತಹ ಸಣ್ಣದೊಂದು ವಿಶ್ಲೇಷಣೆ ಮಾಡಿದ್ದೇನೆ. ಇದರಲ್ಲಿ ನಿಮ್ಗೆ ಜಾಸ್ತಿ ಅಂಕಿಅಂಶನ ಕೊಡ್ಲಿಕ್ಕೆ ಹೋಗಿಲ್ಲ. ಯೂಸಲಿ ಅಂಕಿಅಂಶಗಳನ್ನು ಕೊಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಅದರಿಂದ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಹೇಳಲಿಕ್ಕೆ ಹೋಗಲ್ಲ ಜಾಸ್ತಿ.